ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಮತ್ತೊಂದು ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಯಾವಾಗಂದ್ರೆ 2ನೇ ತಾರೀಕನೇ ನೋಟಿಫಿಕೇಶನ್ ಆಗಿರ್ತೈತಿ. ಮತ್ತು ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಗ್ಯಾವ ಅಂದ್ರೆ 3 ಡಿಸೆಂಬರ್ 2025 ಅರ್ಜಿಗಳು ಪ್ರಾರಂಭ ಆಗಿರ್ತವೆ. ಮತ್ತು ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಇದ್ರದ್ದು ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡ್ರಿ. ನಿಮ್ದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಕ್ವಾಲಿಫಿಕೇಷನ ಮತ್ತು ಇದ್ರ ಜೊತೆಗೆ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇದ್ರ ಜೊತೆಗೆ ಏಜ್ ಲಿಮಿಟ್ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ವಿಡಿಯೋನ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಡೈಲಿ ಅಪ್ಡೇಟ್ ನೀಡ್ತಾ ಇರ್ತಾನೆ. ಇದ್ರೊಳಗೆ ಎಷ್ಟಂದ್ರೆ 996 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಎಷ್ಟಂದ್ರೆ 996 ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ. ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ. ನಮ್ಮ ಕರ್ನಾಟಕದವರಿಗೆ ಟೋಟಲ್ 8 ಪೋಸ್ಟ್ಗಳು ಖಾಲಿದಾವ ಅಂತ ಮುಂದೆ ತಿಳಿಸ್ಕೊಡ್ತಾನೆ. ಮೊದಲು ಅರ್ಜಿಯನ್ನು ಸಲ್ಲಿಸಲು ಕೊನೆ ದಿನಾಂಕ ನೋಡ್ರಿ. ಯಾಕಂದ್ರೆ ಟೈಮಿಂಗ್ ಇನ್ನು ಭಾಳ ದಿನ ಇರಂಗಿಲ್ಲ. ಅದಕ್ಕಾಗಿ 23/12/2025 ಅಂದ್ರೆ ಇವತ್ತು 19, ಇನ್ನು ಕೇವಲ 4 ದಿನ ಅಷ್ಟೇ ಟೈಮಿಂಗ್ ಇದ್ದಿರ್ತೈತಿ. ನೀವು 4 ದಿನಗಳಿಗಿನ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದ್ರೆ ಟೈಮ್ ಭಾಳ ಇರಂಗಿಲ್ಲ. ಮತ್ತು ಎಷ್ಟಂದ್ರೆ ಇದ್ರೊಳಗೆ ಇಲ್ಲಿ ನೋಡ್ರಿ, ಒಂದೇದ 3 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಈಗ SRM ಅಂತ 1 ಪೋಸ್ಟ್ ಇದ್ದಿರ್ತೈತಿ. ಮತ್ತು ಎರಡನೇದ RM ಅಂತ 2 ಪೋಸ್ಟ್. ಮತ್ತು ಇದ್ರ ಜೊತೆಗೆ 3ನೇ ಪೋಸ್ಟ್ ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕ. ಈಗ SRM ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ಬೇರೆ ಇದ್ದಿರ್ತೈತಿ. ಮತ್ತು ಇದ್ರ ಜೊತೆಗೆ RM ಮತ್ತು ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕ ಈ 3 ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ಬೇರೆ ರೀತಿಯಾಗಿ ಇದ್ದಿರ್ತೈತಿ. ಮತ್ತು ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ SRM ನಲ್ಲಿ 506 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಮತ್ತು ಅದೇ ರೀತಿಯಾಗಿ RM ಇದ್ರೊಳಗೆ ಎಷ್ಟಂದ್ರೆ 206 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಮತ್ತು ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕ ಇದ್ರೊಳಗೆ 284 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಈ ರೀತಿಯಾಗಿ ಎಷ್ಟಂದ್ರೆ ಟೋಟಲ್ ಆಗಿ 996 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಈಗ ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ ಈಗ SRM ಬತ್ತು, RM ಬತ್ತು, ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕ ಇವು ಈಗ 3 ಪೋಸ್ಟ್ ಏನದಲ್ಲ, 3 ಪೋಸ್ಟ್ಗಳಿಗೆ ಒಂದೇದ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಯಾರ್ದೆಲ್ಲ ಪದವಿ ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನಿತರ ಕ್ವಾಲಿಫಿಕೇಷನ್ ಬರೋದಾದರೆ ಏನೈತೆ ಅಂದ್ರೆ ಈಗ SRM ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಕ್ಕೆ ನೀವು 6 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಕತಿ. ಯಾವ್ದ್ರೊಳಗೆ ಅಂದ್ರೆ ಸೇಲ್ಸ್ ಅಥವಾ ಮಾರ್ಕೆಟಿಂಗ್ ಒಳಗೆ ನೀವು 6 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ರಿ ಅಂದ್ರೆ ಈ SRM ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದ್ರ ಜೊತೆಗೆ 2ನೇ ಪೋಸ್ಟ್ RM ನೋಡ್ರಿ. RMಕ್ಕೆ ಎಷ್ಟಂದ್ರೆ 3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಈಗ SRM ಹುದ್ದೆಗಳಿಗೆ ಎಷ್ಟಂದ್ರೆ 6 ವರ್ಷ. ಈಗ 2ನೇದ RM ಪೋಸ್ಟ್ಗಳಿಗೆ 3 ವರ್ಷ. ಮತ್ತು 3ನೇದು ಅಂದ್ರೆ ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕ ಇದಕ್ಕೆ ಯಾವುದೇ ರೀತಿಯಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿರುವುದಿಲ್ಲ. ಒಂದು ಏನು ಕೇಳ್ಯಾರಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೇಳಿರ್ತಾರೆ. ಇಲ್ಲಿ ನೋಡ್ರಿ, ಈಗ SRM ಹುದ್ದೆಗಳಿಗೆ 6 ವರ್ಷ ಎಕ್ಸ್ಪೀರಿಯನ್ಸ್, RM ಹುದ್ದೆಗಳಿಗೆ ಇದಕ್ಕೆ 3 ವರ್ಷ ಎಕ್ಸ್ಪೀರಿಯನ್ಸ್. ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕ ಇದೇನು 3ನೇ ಪೋಸ್ಟ್ ಐತ್ಲೆ, ನೀವು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ದಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ ವಯಸ್ಸಿನ ಮಿತಿ ಬಗ್ಗೆ ಬರೋದಾದರೆ ನಿಮ್ಗೆ ಈಗ SRM ಹುದ್ದೆಗಳಿಗೆ ಇದಕ್ಕೂ ವಯಸ್ಸಿನ ಮಿತಿ ಬೇರೆ ಇದ್ದಿರ್ತೈತಿ. RM ಹುದ್ದೆಗಳಿಗೆ ಮತ್ತು 3 ಪೋಸ್ಟ್ ಅದ, 3 ಪೋಸ್ಟ್ಗಳಿಗೆ ಕೂಡ ವಯಸ್ಸಿನ ಮಿತಿ ಬೇರೆ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ, ವಯಸ್ಸಿನ ಮಿತಿ ಬಗ್ಗೆ ಬರೋದಾದರೆ ಈಗ SRM ಹುದ್ದೆಗಳಿಗೆ ಮಿನಿಮಮ್ 26 ವರ್ಷ ವಯಸ್ಸನ್ನು ಹೊಂದಿರಬೇಕಾಕತಿ. ಮತ್ತು ಗರಿಷ್ಠ 42 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ RM ಹುದ್ದೆಗಳಿಗೆ ನೀವು ಮಿನಿಮಮ್ 23 ವರ್ಷ ವಯಸ್ಸನ್ನು ಹೊಂದಿರಬೇಕು. ಮತ್ತು ಮ್ಯಾಕ್ಸಿಮಮ್ ಎಷ್ಟಂದ್ರೆ 35 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಇದ್ರ ಜೊತೆ ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕ ಇದಕ್ಕೂ ಕೂಡ ನೀವು 20 ವರ್ಷ ವಯಸ್ಸನ್ನು ಹೊಂದಿರಬೇಕಾಕತಿ. ಮತ್ತು ಮ್ಯಾಕ್ಸಿಮಮ್ 35 ವರ್ಷ. ಇವು 3 ಪೋಸ್ಟ್ ಒಳಗೆ ಇದು ಹಿಂಗೆ ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕ ಏನು ಪೋಸ್ಟ್ ಐತ್ಲೆ ಇದಕ್ಕೆ ವಯಸ್ಸಿನಲ್ಲಿ ಎಷ್ಟಂದ್ರೆ 20 ವರ್ಷದಿಂದ 35 ವರ್ಷ ತನಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಎಲ್ಲರೂ ಕೇಳತ್ತಿದ್ರಿ ಈಗ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಾರೇನ್ರಿ. ಹೌದು, ಇದಕ್ಕೂ ಕೂಡ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಈಗ ವಯಸ್ಸಿನ ಸಡಿಲಿಕೆ ಎಷ್ಟಂದ್ರೆ ಈಗ SC/ST ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 5 ವರ್ಷ ತನಕ ಇದಕ್ಕೆ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಈಗ OBC ವರ್ಗದ ಅಭ್ಯರ್ಥಿಗಳಿದ್ರಿ ಅಂದ್ರೆ ನಿಮಗೆ 3 ವರ್ಷ ನಿಮಗೆ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಿಲಿಕೆ ಕೂಡ ಇರ್ತೈತಿ. ಮತ್ತು ಪೋಸ್ಟ್ ವೈಸ್ ವೇಕೆನ್ಸಿಗಳು ನೋಡ್ತಾ ಹೋಗೋದಾದ್ರೆ ಈಗ SRMನಲ್ಲಿ 506 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಮತ್ತು RMನಲ್ಲಿ 206 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಮತ್ತು 3ನೇ ಪೋಸ್ಟ್ ಯಾವುದಂದ್ರೆ ಗ್ರಾಹಕ ಸಂಬಂಧ ಕಾರ್ಯನಿರ್ವಾಹಕ ಇದ್ರೊಳಗೆ 284 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಈ ರೀತಿಯಾಗಿ ಟೋಟಲ್ ಆಗಿ 996 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಅಪ್ಲಿಕೇಶನ್ ಚಾರ್ಜಸ್ ಬಗ್ಗೆ ಬರೋದಾದರೆ ಈಗ ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 750 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ.
ಮತ್ತು ಇದರ ಜೊತೆಗೆ SC ST PWD ವುಮೆನ್ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ಕೇವಲ ಜನರಲ್ ಮತ್ತು OBC ಮತ್ತು EWS ವರ್ಗದ ಅಭ್ಯರ್ಥಿಗೆ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಅದು 750 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಇದನ್ನು ಕೂಡ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ಈಗ ಯಾವ್ದಾರ ಡೆಬಿಟ್ ಕಾರ್ಡಾರ, ಕ್ರೆಡಿಟ್ ಕಾರ್ಡಾರ, ನೆಟ್ ಬ್ಯಾಂಕಿಂಗ್ಗಳ ಇದ್ರೊಳಗೆ ಯಾವ್ದಾದ್ರು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬಹುದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದ್ರದ ಡೈರೆಕ್ಟ್ ಅಪ್ಲೈ ಮಾಡ್ಲಿಕ್ಕೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ ನೋಡ್ರಿ. ಯಾರ್ದೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದರೆ ಒಂದೇದು ನೋಡ್ರಿ, ನಿಮ್ಗೆ ಯಾವುದೇ ರೀತಿಯಾಗಿ ನಿಮ್ಗೆ ಎಕ್ಸಾಮ್ ಇರೋಂಗಿಲ್ಲ. ಈಗ ನೇರ ನೇಮಕಾತಿ ಇರ್ತೈತಿ. ಹೆಂಗಂದ್ರೆ ಈಗ ಸಂದರ್ಶನ ಇರ್ತೈತಿ, ನಿಮಗೆ ಇಂಟರ್ವ್ಯೂ ಅಷ್ಟೇ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂನಲ್ಲಿ ಈಗ 100ಕ್ಕೆ ನಿಮಗೆ ಇಂಟರ್ವ್ಯೂ ತೊಗೋತಾರೆ. ಈಗ ಹಲವಾರು ಅಭ್ಯರ್ಥಿಗಳು ಹೋಗಿರ್ತಾರೆ, ಅವ್ರನ್ನ ಈಗ ಎಲ್ಲರೂ ಇಂಟರ್ವ್ಯೂ ತೊಗೋತಾರೆ. ಅವ್ರಿಗೆ ಈ ಅಭ್ಯರ್ಥಿಗೆ ಇಷ್ಟು ಮಾರ್ಕ್ಸು, ಈ ಅಭ್ಯರ್ಥಿಗೆ ಇಷ್ಟು ಮಾರ್ಕ್ಸು, ಈ ರೀತಿಯಾಗಿ 100ಕ್ಕೆ ಅವ್ರು ಅಂದಾಜು ಮಾಡಿ ಎಷ್ಟು ಅಭ್ಯರ್ಥಿಗಳಂದ್ರೆ 996 ಅಭ್ಯರ್ಥಿಗಳು ಮಾತ್ರ ಈಗ ಅತಿ ಹೆಚ್ಚು ಇಂಟರ್ವ್ಯೂನಲ್ಲಿ ಯಾರು ಮಾರ್ಕ್ಸ್ ಹೆಚ್ಚು ಗಳಿಸಿರ್ತಾರೆ ಅಂಥ ಅಭ್ಯರ್ಥಿಗಳನ್ನ ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೋತಾರೆ. ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಈಸಿ ಆಗಲಿ ಅಂತ ಹೇಳಿನ ನಮ್ದು ಟೆಲಿಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀನಿ. ಅದ್ರೊಳಗೆ ಏನೈತಿ, ಇದೇನು ವಿಡಿಯೋ ಹಾಕಿರ್ತನೋ ಇದ್ರ ಡೈರೆಕ್ಟ್ ಅಪ್ಲೈ ಮಾಡ್ಲಿಂಕ್ ಆಯ್ತು, ಇದ್ರ ಜೊತೆ ಈ PDF ಆಯ್ತು, ಯಾವ್ದಾದ್ರು ನೋಟ್ಸ್ ಆಯ್ತು, ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಅಪ್ಡೇಟ್ ನೀಡ್ತಾ ಇರ್ತಾನೆ. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿರಿ, ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತಾನೆ. ಅದರೊಳಗೂ ಕೂಡ ಎಲ್ಲ ರೀತಿಯ ಮಾಹಿತಿಗಳು ಈಗ ಪ್ರತಿಯೊಂದು ಜಾಬ್ಸ್ ಬಗ್ಗೆ ಆಯ್ತು, ಮತ್ತು ಯಾವ್ದಾದ್ರು ಒಂದು ಈಗ ಏನಾರು ಅಪ್ಡೇಟ್ ನೀಡ್ರಂದ್ರೆ ಆ ಅಪ್ಡೇಟ್ ಬಗ್ಗೆ ಆಯ್ತು ಎಲ್ಲವೂ ಕೂಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತಾನೆ. ಮತ್ತು ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು. ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ಲಿ ಇದ್ದಿರ್ತದೆ ನೋಡಿರಿ. ಏನಾದರೂ ಮಾಹಿತಿ ಬೇಕಾಗಿತ್ತು ಅಂದರೆ ಡೈರೆಕ್ಟ್ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಎಲ್ಲರೂ ಕೂಡ ರೆಸ್ಪಾನ್ಸ್ ನೀಡುತ್ತನು.